ನಾನು ನನ್ನ ದೇಹನ ಚೆನ್ನಾಗಿ ಅಲಂಕಾರ ಮಾಡ್ಕೋತೀನಿ, ಸಿಂಗಾರ ಮಾಡ್ಕೋತೀನಿ, ಒಡವೆ ಗಿಡವೆ ಎಲ್ಲ ಚೆನ್ನಾಗಿ ಹಾಕೋತೀನಿ, ನನ್ನನ್ನು ಒಂದು ಗೊಂಬೆ ಥರ ಪ್ರದರ್ಶನ ಮಾಡ್ತೀನಿ. ಹೀಗಿದ್ದಾಗ ನಾನು ಹುಟ್ಟಿರೋ ಮಗಳು ಅವಳನ್ನು ಕೂಡ ಒಂದು ಚಿಕ್ಕ ಗೊಂಬೆ ಥರ ಮಾಡಲ್ವಾ? ನಾನು ಕೇಳ್ತಾ ಇದ್ದೀನಷ್ಟೇ, ನೀವು ಈ ಮಗಳನ್ನ ಬೇಬಿ ಡಾಲ್ ಮಾಡ್ತೀರಲ್ಲ, ಅದು ಪ್ರೀತಿನ ಹೇಳಿ? ಯಾವ ಹೆಂಚು ತನ್ನನ್ನೇ ಗೊಂಬೆ ಥರ ಸಿಂಗಾರ ಮಾಡ್ಕೋತಾಳೋ ಆಕೆ ತನ್ನ ಮಗಳನ್ನ ಬೇಬಿ ಡಾಲ್ ಮಾಡಿದ್ರೆ ಇರ್ತಾಳ? ಯಾವ ಮಹಿಳೆ ಒಳಗಡೆ ಈ ಯೋಜನೆ ಚೆನ್ನಾಗಿ ಕುತ್ಕೊಂಡ್ಬಿಟ್ಟಿದೆಯೋ, ನಾನು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಸಿಂಗಾರ ಮಾಡ್ಕೊಂಡು ಬೇಬಿ ಡಾಲ್ ಆಗಿಬಿಟ್ಟು ಒಂದು ಚೆನ್ನಾಗಿರೋ ಹುಡುಗನ ಹುಡುಕಿ ಅವ್ನ ಶೋಕಿ ಹೆಂಡತಿ ಆಗಿಬಿಡೋದು. ಅವನು ಇವಾಗಿಂದ ಚೆನ್ನಾಗಿ ಸಾಕ್ತಾನೆ, ಕೇಳಲ್ಲ ಚೆನ್ನಾಗಿ ಕೊಡ್ತಾನೆ, ನೀನು ಬರೀ ಅವನ್ನ ಖುಷಿಯಾಗಿಟ್ಟರೆ ಸಾಕು ಅಂತ ಹೆಂಗಸು ತನ್ನ ಮಗಳನ್ನೂ ಅದೇ ದಾರಿಗೆ ತಳ್ಳಲ್ವಾ? ಬರೀ ನಿಮ್ಮ ದೇಹದಿಂದ ಒಂದು ಜೀವ ಹುಟ್ಟಿದ ಮಾತ್ರಕ್ಕೆ ನಿಮ್ಮ ಒಳಗೆ ಪ್ರೀತಿ ತುಂಬಿಡುತ್ತಾ? ಅದು ಸಾಧ್ಯನಾ? ಹೀಗಿದ್ರೆ ನಂಬಿಕೆ ಆದರೂ ಯಾಕೆ ಇಟ್ಕೋಬೇಕು ಅಪ್ಪ ಅಮ್ಮ ಮತ್ತು ಮಕ್ಕಳು ಮಧ್ಯೆ ಪ್ರೀತಿಯ ಸಂಬಂಧ ಇದೆ ಅಂತ? ಸಂಬಂಧ ಅನ್ನೋದು ಆತ್ಮಜ್ಞಾನ ಮತ್ತು ಪ್ರೀತಿ ಆಧಾರದ ಮೇಲೇ ಇರೋದು. ಸುಗಂಧವಾಗಿ ಬೀಸ್ತಿರೋ ಗಾಳಿ, ಆ ಗಾಳಿ ನಿಮ್ಮನೆ ಒಳಗೆ ಬಂದಾಗ್ಲೂ ಅದೇ ಸುಗಂಧ ಒಳಗೆ ತರುತ್ತೆ ಅಲ್ವಾ? ಇದನ್ನು ಹೇಳೋದು ಅಪ್ಪ ಅಮ್ಮಂಗೆ ಮಕ್ಕಳ ಮೇಲೆ ಇರೋ ಪ್ರೀತಿ. ನಾವು ಹೇಗಿದ್ವು ಅದೇ ಸುಗಂಧನ ಇನ್ನೊಬ್ಬರು ಜೀವನದಲ್ಲೂ ತರೋದು.